ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಶುರು ಮಾಡ್ತಾ ಇದ್ದೀನಿ. ಸೊ ಸೈಟಿಂದಾನೆ ಟೈಮ್ ಮುಟ್ಟಿ 7:45 ಗಂಟೆ ಆಗಿದೆ. ಸೊ ಬಂದಿದ್ದೀನಿ. ಏನಕ್ಕೆ ಬಂದೆ ಅಂತ ಹೇಳಿದ್ರೆ, ಸಂಪುಗೆ ನೆನ್ನೆ ಮಳೆ ಬರುತ್ತೆ ಅಂತ ತಾರ್ಪಲ್ ಹಾಕಿದ್ವಿ. ಸೊ ತೆಗೆಯೋಣ ಅಂತ ಬಂದ್ವಿ. ಅಷ್ಟು ನಾವು ಬರೋ ಅಷ್ಟೊತ್ತಿಗೆ ನಮ್ಮ ಮೇಸ್ತ್ರಿ ಮತ್ತು ಇನ್ನೊಬ್ರು ಯಾರು ಬಂದ್ಬಿಟ್ಟು ಆಲ್ರೆಡಿ ತೆಗೆದುಬಿಟ್ಟಿದ್ದಾರೆ. ಸೊ ನೋಡ್ಬೋದು, ಆಲ್ಮೋಸ್ಟ್ ಆಲ್ ಡ್ರೈ ಆಗಿದೆ ಸಂಪು, ಪರವಾಗಿಲ್ಲ. ಸೊ ಇವತ್ತು ಸ್ವಲ್ಪ ಲೈಟಾಗಿ ಒಂದು ವೈಟ್ ಕಲರ್ದು ಒಂದು ಆಯಿಲ್ ಪೇಂಟ್ ಮಾಡ್ಕೊಂಬಿಟ್ರೆ ನಾಳೆ ಅಷ್ಟೊದಕ್ಕೆಲ್ಲ ಪೂರ್ತಿ ಕ್ಲಿಯರ್ ಆಗುತ್ತೆ. ನೀರು ಹಾಕೋಬೋದು. ಇದಕ್ಕೆ ನೀರು ಹಾಕ್ಬಿಟ್ಟು ಒಂದ್ಸಲ ಎಲ್ಲ ಲೀಕೇಜ್ ಆಗತ್ತೆ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಅಷ್ಟು ನಾಳೆಗೆ. ಸೊ ಇನ್ನು ಪಾಯ ಬಂದ್ಬಿಟ್ಟು, ಸೊ ನೋಡಿ ತಾರ್ಪಲ್ ತೆಗ್ದಲ್ಲಿ ಒಣಗಾಕಿದ್ದಾರೆ. ಇಲ್ಲಿ ಪಾಯ ಬಂದ್ಬಿಟ್ಟು ಅಷ್ಟು ನೀಟಾಗಿ ಎಲ್ಲ ನೀಟಾಗಿ ಬೆಡ್ ಮಾಡಿ ನೀಟಾಗಿ ಇಕ್ಕಿದ್ದಾರೆ ಪಾಯದು. ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮಾತ್ರ ಮಾಡಿಲ್ಲ ಅಷ್ಟೇ. ಸೊ ಇಲ್ಲಿ ಬಂದು ಇವತ್ತು ಕ್ಲಿಯರ್ ಮಾಡ್ಕೋತಾರೆ ತನಕನೂ. ಸೊ ಅಲ್ಲಿ ಮತ್ತು ಕಾಲಮ್ಗಳಿಗೆಲ್ಲ ಬಾಕ್ಸ್ ಹಾಕೊಳ್ಬೇಕು, ಕಾಂಕ್ರೀಟ್ ಹಾಕೊಳ್ಬೇಕಲ್ಲ. ಸೊ ಆ ಕೆಲಸನೂ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವತ್ತು ಬಾಕ್ಸ್ ಹಾಕೊಳ್ಳಲ್ಲ. ಸೊ ಸ್ಟಾರ್ಟ್ರ್ ಅಂತೇನೋ ಬರುತ್ತೆ ಅಂತ ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಬಾಕ್ಸ್ ಹಾಕ್ಕೊಳ್ತಾರೆ. ಸೊ ಇವತ್ತೇನೇನು ಕೆಲಸ ಆಗುತ್ತೆ ಏನು ಅಂತ ನೋಡುವ ಗೈಸ್. ಸೊ ಬನ್ನಿ. ಇನ್ನು ಯಾರು ಕೆಲಸದವ್ರು ಬಂದಿಲ್ಲ. 10 ಗಂಟೆಗೆ ಬರ್ತಾರೆ. ನೋಡಬಹುದು ಏನು ಕೆಲಸ ಮಾಡ್ತಾರೆ. ಬರ್ಬೇಕೀಗ ಸ್ಟಾರ್ಟ್ರ್ ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಮೇಸ್ತ್ರಿ ಇಬ್ಬರು ಹೋಗ್ಬಿಟ್ಟು ಒಟ್ಟಿಗೆ ತಗೊಂಬರ್ತೀವಿ. ಎಷ್ಟು ತುಂಬಿಬಿಟ್ಟು ಈ ಇಟ್ಕಿಗಳೆಲ್ಲ ಒಂದು ಕಡೆ ಜೋಡಿಸ್ಬಿಡು. ಈ ಪಕ್ಕದಾಗೆ ಜೋಡಿಸ್. ಅಷ್ಟು ಚಿಲ್ಲೆಲ್ಲ ಇಟ್ಕೊಂಡು ತಿನ್ನಿಸ್ಬಿಡು ಕ್ಲೀನಾಗಿ. ಗೈಸ್ ಇಲ್ಲೇ ಒಂದಿರೋದು ಸ್ಟಾರ್ಟ್ರ್ ತೊಗೊಳೋಣ ಅಂತ ಬಂದಿದ್ದೀವಿ. ಸ್ಟಾರ್ಟ್ರ್ ಹಾಕ್ಬಿಟ್ಟು ಬಾಕ್ಸ್ನ ಫಿಟ್ ಮಾಡ್ತಾರೆ ಇವತ್ತು. ಇವೇನಾ ಬಾಕ್ಸ್ಗಳು? ಸ್ಟಾರ್ಟರ್ಗಳು. चेक कर लो. करेक्ट है ना. ಎಷ್ಟು ಸ್ವಲ್ಪ ಬರುತ್ತೆ. ಒಂದು ಲೀಟ್ರು. ಸುಮಾರು ಜನ ನೋಡ್ತಿರೋದು ಅಂದ್ಕೋಬೋದು ಇದು ಪೇಂಟ್ ಏನಕ್ಕೆ ಸಂಪಕ್ಕೆ ಹೊಡ್ತಿರೋದು ಅಂತ. ಸುಮಾರು ಜನ ಸುಮಾರು ಜನ ಗೊತ್ತಿರಲ್ಲ. ಏನಕ್ಕಂದರೆ ಪಾಚಿ ಕಟ್ಟೋದು ಆ ಥರ ಎಲ್ಲ ಆಗಲ್ಲ. ನೀರು ಕ್ಲೀನಾಗಿರುತ್ತೆ.
ಹಂಗೆ ಹೊಡ್ಬೋದು ಓಪನ್ ಮಾಡಿಬಿಡೋದಲ್ಲ. ಪೇಂಟ್ ಏನಾಗಿದೆ ಏನೋ ಪೇಂಟ್ ಏನು ಸೂಪರ್ ಬಂಬಟ್ ಆಗೈತೆ. ಅದೇ ಒಣಗಿನೂ ಐತೆ, ಡ್ರೈನ್ ಆಗೋಯ್ತು. ನೀ ಕೈ ಇಕ್ಕಿ ನೋಡ. ಆಗೈತಾ? ನಾಗಣ್ಣ ಅವರು ಮಂದನೆ ಹೊಡೆದಿಲ್ಲ ಪೇಂಟ್. ಎಲ್ಲಿ ಹೊಡೆದಾರ ಹೊಡೆದವ್ರೆ ಸಂಪಿಗೆ? ಹಾಂ ಖಾಲಿ ಮಾಡಿ ಹೊಡೆದವ್ರ? ಇಲ್ಲ ಫಸ್ಟ್ ಹೊಡೆದವ್ರು. ವೈಟ್ಗೆ ಐತೆ. ಹೌದು ಮಸಿ ಮುಖೇಶ್ ನಾಗಣ್ಣ ಸರ್ ಟ್ಯಾಂಕು ಸ್ಪೇಟ್ ಮಾಡಿ ನಾನು ಹೇಳಿ ಸಾಕೈತೆ. ಹೊಡಿತೀನಿ ನೋಡ ಅಂತ ತನ್ನ ಪ್ಯಾಕೆಟ್ದಾಗಿ 10 ರೂಪಾಯಿ ಖರ್ಚು ಹಾಕಿ ಮಾಡೋದು ನಾಗಣ್ಣಗೆ. ಎಲ್ಲ 8 ಕಾಸೆ ಹೋಗ್ಬೇಕು. ಒಂದು ದಿವ್ಸಕ್ಕೆ 1000 ರೂಪಾಯಿ ದುಡ್ಡು ಹೋಗಿ. ನೋಡ್ಬಾರ್ದು ಹೌದು ಕೆಲಸ ನಾವು ಗೈಸ್. ಇವಾಗ ಸಿಮೆಂಟ್ ಹಾಕ್ಸ್ಕೊಳಕ್ ಬಂದಿದ್ದೀನಿ. ಸಿಮೆಂಟ್ಗೆ ಹೇಳಕ್ ಬಂದಿದ್ದೀನಿ. ಒಂದು 20 ಬ್ಯಾಗ್ ಲೋಡ್ ಮಾಡ್ತಾವ್ರೆ ಈಗ. ಸಿಮೆಂಟ್ ಹೇಳಿದ್ವಲ್ಲ ಬಂತು. ಸೊ ಇಲ್ಲಿ ಲೋಡ್ ಹಾಕ್ಸ್ತಾರೆ. ಟೈಮ್ ಪಾಸ್ ಆಗೋದು. ಬಂಗಾರದಂಥ ಜಾಗ ನಮ್ಮ 10 ಕೋಟಿ ಹೇಳ್ತಾರಲ್ಲ ಜಾಗ.